ರಾಜಕೀಯವೇ ಮಾತಾಡಲಿಲ್ಲ. ಯಾರು ಮಾತಾಡಲಿಲ್ಲ. ಇದು ರಾಜಕೀಯ ಸಮಸ್ಯೆ ಅಲ್ಲ, ಇದು ಮಾನವೀಯ ಸಮಸ್ಯೆ. ಇದು ಅದಕ್ಕೆ ನಾನು ಹೇಳೋದು, ಈಗ ರಾಜಕೀಯ ಪಕ್ಷಗಳು ಕೂಡ ಈ ಪರಿವರ್ತನೆಯ ಕಾರ್ಯವನ್ನ ಮಾಡಬೇಕು. ಈ ದ್ವೇಷಗಳನ್ನ ಯಾರೂ ಇಟ್ಕೊಳ್ಬಾರ್ದು. ಈಗ ನೀವು ಪತ್ರಕರ್ತರು, ನೀವು ಸರಿಯಾಗಿ ಇದನ್ನ ಮಾಡಿದ್ದಕ್ಕೆ, ಇದಕ್ಕೆ ಚಾಲನೆ ಕೊಟ್ಟಿದ್ದಕ್ಕೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ಗಮನವನ್ನು ಸೆಳೆಯಿತು. ನೀವು ಮಾಡಿದ ಆ ಭಾವನೆ ಯಾಕೆ? ನೀವು ಜಾತಿ ಅಂತ ನೋಡಿದ್ದಿದ್ರೆ ಅದು ಮಾಡ್ತಿದ್ರ? ನೀವು ಮಾಡ್ತಿರಲಿಲ್ಲ. ಆದರೆ ಮಾನವೀಯತೆಯನ್ನು ನೀವು ತೋರಿಸಿದ್ದೀರಿ. ಹಾಗೆ ರಾಜಕೀಯ ಪಕ್ಷಗಳು, ನನ್ನದು ಕೂಡ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ನನ್ನ ಪಕ್ಷದ ಜವಾಬ್ದಾರಿ ಇದ್ರೂ ನಾವು ಅದನ್ನು ಮಾಡ್ತೇವೆ. ಆದರೆ ನಾವು ಕೂಡ ಸಾಮರಸ್ಯ ವೇದಿಕೆ ಮಾಡಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾನೆ ಇದ್ದೇವೆ. ನಾನು ಹೇಳಿದೆ, ಯಾರೋ ಒಬ್ಬ ಮಾಡಿದ್ದು ಸಮುದಾಯಕ್ಕೆ ಕೆಟ್ಟ ಇದಾಯಿತೇ ಹೊರತು ಸಮುದಾಯ ಪೂರ್ತಿ ಈ ರೀತಿ ಮಾಡ್ತಾ ಇಲ್ಲ. ಅವರನ್ನು ಕೂಡ ನಾನು ಅಭಿನಂದಿಸಿದೆ. ಈಗ ಅನೇಕರು ಇದನ್ನು ಒಪ್ಪೋದಿಲ್ಲ. ಯಾರು ಬಸವಣ್ಣನ ಅನ್ಯಾಯಗಳಿದ್ದಾರೋ ಇದನ್ನು ಒಪ್ಪುತ್ತಾರ? ಒಪ್ಪೋದಿಲ್ಲ. ಯಾರೋ ಒಬ್ಬರು ಮಾಡಿದ್ದು. ಆದರೆ ಒಬ್ಬನನ್ನ ತಿರುಗಿಸಬಹುದು, ನಾವು ಅವನನ್ನು ಬದಲಾಯಿಸಬಹುದು. ಆದರೆ ಆ ಪ್ರಯತ್ನ ನಡೆದಿಲ್ಲ. ಒಂದು ವಿಷಯ. ಎರಡನೇದು ಯಾಕೆ ಕಾರಜೋಳ ಅವರು ಹೇಳಿದ್ರು 5 ಕುಟುಂಬನ ತೆಗಿಬೇಕು, ಇದು ಹೊರಗಡೆ ತಂದು ಇದು ಮಾಡಬೇಕು ಅಂತ, ಅವರು ಓಡಿಸ್ಬೇಕು ಅಂತಲ್ಲ. ಅಲ್ಲಿ ಏನಾಗಿದೆ, ಅವರೇ ಹೇಳ್ತಾರೆ ನಮಗಿಲ್ಲಿ ಬೇಡ, ಭಯ ಇದೆ ನಮಗೆ ಅಂತ. ಒಂದು ಇಷ್ಟು ದಿವಸ ಆಗಿದೆ, ಊರಿನಲ್ಲಿರ್ತಕ್ಕಂಥ ಬೇರೆಯವರು ಒಬ್ಬರು ಬಂದು ಇದುವರೆಗೂ ಅವರನ್ನು ಒಬ್ಬರು ಮಾತಾಡ್ತಿಲ್ಲ. ಅದರಿಂದ ಅವರು ಭಯಭೀತರಾಗಿದ್ದಾರೆ. ಅದರಿಂದ ನಾವು ಅವ್ರನ್ನ ಕೇಳಿದ್ವಿ, ನೋಡಪ್ಪ ಊರು ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬರಬೇಡಿ ಅಂದರೆ, ಇಲ್ಲ ಸ್ವಾಮಿ ನಮಗಿಲ್ಲಿ ಬೇಡ ಅಂತಾರೆ. ಅದನ್ನು ಏನು ಮಾಡಲಿ? ಅದಕ್ಕೆ ಅವರ ತೀರ್ಮಾನ ಆದರೆ ನಾವು ಹೊರಗಡೆ ಬರ್ತೀವಿ ಅಂತಂದ್ರೆ ಅವ್ರಿಗೆ ರಕ್ಷಣೆನೂ ಕೊಡಬೇಕು,